ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರು ಬನ್ನಿ ಸರ್. ಇವತ್ತು ಹೋರಾಟ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ ಸರ್? ಇಂದಿನ ಹೋರಾಟ ಬಾಧಿತ ಪ್ರದೇಶದ ರೈತರ ಕಳೆದ 500ಕ್ಕೂ ಹೆಚ್ಚು ದಿನಗಳ ಪ್ರತಿಭಟನಾ ಸ್ಥಳದಲ್ಲಿ ಪ್ರತಿಭಟನಾಕಾರರು ನಿರಂತರ ಹೋರಾಟಗಳೇನಿದೆ ಅವರಿಗೆ ಇವತ್ತು ಬೆಲೆ ಕೊಟ್ಟು, ನಿಮಗೆ ಗೊತ್ತಿದೆ, ಪಾದಯಾತ್ರೆ ಮೂಲಕ ಇವತ್ತು ಫ್ರೀಡಂ ಪಾರ್ಕ್ ಬರಬೇಕಾಗಿತ್ತು, ಅವತ್ತು ತಡೆಗಟ್ಟಿದ್ರು. ಇಂದಿನ ದಿನ ಇವತ್ತು ರೈತರು ಬಹಳ ಅಪಾರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಅವ್ರಿಗೆ ಇವತ್ತು ಮಾತನಾಡತಕ್ಕಂಥದಕ್ಕೆ ಎಲ್ಲ ಅವಕಾಶ ಕೂಡ ವೇದಿಕೆ ಮೂಲಕ ಮಾಡಿಕೊಟ್ಟಿದ್ದೇವೆ. ಒಟ್ಟಾರೆಯಾಗಿ ಈ ಒಂದು ಯೋಜನೆಯನ್ನ ಕೈ ಬಿಡೋವರೆಗೂ ಕೂಡ ನಾವು ಅತ್ಯಂತ ಬಲವಾಗಿ ರೈತರ ಜೊತೆ ನಿಂತು ಹೋರಾಟವನ್ನು ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್? ಸರ್ಕಾರ ಈಗಲಾದ್ರೂ ಎಚ್ಚೆತ್ಕೊಳ್ಬೇಕಾಗ್ತದೆ. ಈ ಉದ್ದಟತನದ ಮನಸ್ಸನ್ನ ಬಿಟ್ಟು ಈಗಲಾದ್ರೂ ಎಚ್ಚೆತ್ಕೊಂಡು ಪ್ರತಿಷ್ಠೆಗೆ ಬೀಳಿದಿರಾ, ಇದನ್ನ ಒಂದು ರಿಯಲ್ ಎಸ್ಟೇಟ್ ಒಂದು ದಂಧೆಯಾಗಿ ನೋಡಿದಿರಾ, ಇದರಿಂದ ಹೊರಗಡೆ ಬಂದು ರೈತರ ಜೊತೆ ನಿಂತ್ಕೊಳ್ತಕ್ಕಂಥದ್ದು ಸರ್ಕಾರ ಆಗಬೇಕು. ನಾವು ಬಹಳ ಗಂಭೀರವಾಗಿ ಆಗ್ರಹಿಸ್ತೀವಿ. ಆದ್ರೂ ರೈತರೆಲ್ಲ ಬಂದಿದ್ದಾರೆ, ಅದಕ್ಕೆ ನೋಟಿಫಿಕೇಶನ್ ಮಾಡ್ತೀನಿ ಅನ್ನೋ ಮಾತನ್ನ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.